ಮೈಸೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗ ತನ್ನ ತಾಯಿ ಲಕ್ಷ್ಮಿಯ ಜೊತೆ ವಾಸಿಸುತ್ತಿದ್ದ. ರಮೇಶ್ ಬುದ್ಧಿವಂತನಾಗಿದ್ದರೂ ಸ್ವಲ್ಪ ಹಠಿ. ಅವನ ತಂದೆ ಬಾಲ್ಯದಲ್ಲೇ ಸಾವನ್ನಪ್ಪಿದ್ದರಿಂದ ತಾಯಿ ಲಕ್ಷ್ಮಿ ಕೂಲಿ ಕೆಲಸ ಮಾಡಿ ಅವನನ್ನು ಓದಿಸುತ್ತಿದ್ದಳು. ಲಕ್ಷ್ಮಿಯ ಕನಸು ಒಂದೇ, ನನ್ನ ಮಗ ಒಳ್ಳೆಯ ಮನುಷ್ಯನಾಗಬೇಕು. ಆದರೆ ರಮೇಶ್ಗೆ ಅಮ್ಮನ ಕಷ್ಟಗಳ ಬೆಲೆ ಅಷ್ಟು ತಿಳಿಯುತ್ತಿರಲಿಲ್ಲ. ಅವನು ಶಾಲೆಗೆ ಹೋಗುತ್ತಿದ್ದರೂ ಕೆಲವೊಮ್ಮೆ ಸ್ನೇಹಿತರ ಜೊತೆ ತಾಯಿ ಹೇಳಿದ ಮಾತುಗಳನ್ನು ಕೇಳದೆ ತಾಯಿ ಏನಾದರೂ ಹೇಳಿದರೆ ಎಂದು ಹೇಳುತ್ತಿದ್ದ. ಟೈಮ್ ಆಯ್ತು, ಬಾ ಮಗ, ಅಭ್ಯಾಸ ಮಾಡು, ನಾಳೆ ಮತ್ತೆ ಸ್ನೇಹಿತರ ಜೊತೆ ಆಟವಾಡುವಂತೆ, ಪರೀಕ್ಷೆ ಹತ್ತಿರ ಬಂತು, ಓದು ಬಾ. ಅಮ್ಮ, ನನಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರದೆಂದು ಎಲ್ಲ. ನೀನು ಹೇಳು. ಅವಶ್ಯಕತೆ ಇಲ್ಲ, ನಾನೇನು ಚಿಕ್ಕವನಲ್ಲ. ಹಾಗಲ್ಲ ಮಗ, ನಾನು ಹೇಳುವುದನ್ನು ಅರ್ಥ ಮಾಡಿಕೊ. ನೀನೊಬ್ಬ ಓದಿ ದೊಡ್ಡ ಅಧಿಕಾರಿಯಾಗುವುದೇ ನನ್ನ ಕನಸು. ನಿನ್ನ ತಂದೆಯ ಕನಸು ಸಹ ಅದೇ ಆಗಿತ್ತು. ನಿನ್ನ ತಂದೆ ಕನಸನ್ನು ಆದರೂ ನೆರವೇರಿಸು. ನಾನು ಓದಿಲ್ಲ, ಆದರೆ ನನಗೆ ಎಲ್ಲ ತಿಳಿಯುತ್ತದೆ, ಏಕೆಂದರೆ ನಾನು ನಿನ್ನ ತಾಯಿ. ನಿನಗೆ ಎಷ್ಟು ಹೇಳಿದೆ ಅಮ್ಮ, ನನಗೇನು ಹೇಳಬೇಡ. ನೀನು ಅಂತ ನನಗೆ ಯಾವಾಗ ಓದಬೇಕು ಯಾವಾಗ ಓದಬಾರದೆಂದು ಎಲ್ಲ ತಿಳಿಯುತ್ತದೆ. ನೀನು ಓದಿಲ್ಲ, ಮತ್ತೆ ನನಗೆ ನೀನು ಹೇಳಲು ಬಂದೆಯಾ? ನಿನಗೇನು ಗೊತ್ತಮ್ಮ, ಹೋಗು. ಒಂದು ದಿನ ಶಾಲೆಯಲ್ಲಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟವಾಯಿತು. ಮಗ, ಏನಾಯ್ತು ಮಗ? ಫಲಿತಾಂಶ ಹೇಗಿತ್ತು? ಚೆನ್ನಾಗಿ ಪರೀಕ್ಷೆ ಬರೆದಿದ್ದೆ ಅಲ್ವಾ ನೀನು? ಹೇಳು ಮಗ, ಏನಾಯ್ತು? ಅಮ್ಮ, ನೀನು ದಿನ ಓದೋದು ಅಂತ ಹೇಳದೇ ಇದ್ದರೆ ನಾನು ಇನ್ನೂ ಚೆನ್ನಾಗಿ ಮಾಡುತ್ತಿದ್ದೆ. ನೀನೇ ಎಲ್ಲವನ್ನೂ ಮಾಡಿದ್ದು ನನ್ನ ತಪ್ಪು ಏನೂ ಇಲ್ಲ ಅಮ್ಮ. ಅಯ್ಯೋ ದೇವ್ರೆ, ಇದೇನಾಯ್ತು ಮಗ? ಊಟಕ್ಕೆ ಅಂತ ನಾನು ದಿನವೂ ಕೂಲಿ ಕೆಲಸ ಮಾಡಿ ಅವನ ಶಾಲೆಗೆ ಹಣ ಕಟ್ಟುತ್ತಿದ್ದೆ ಮಗ. ಮುಂದೆ ದೊಡ್ಡ ಅಧಿಕಾರಿಯಾಗಿ ನಮ್ಮನ್ನು ದೊಡ್ಡ ಮನೆಯಲ್ಲಿ ಇರಿಸುತ್ತಾನೆ ಎಂದು ಕನಸು ಕಂಡಿದ್ದೆ. ಇವರ ಅಪ್ಪನ ಕನಸು ಸಹ ಅದೇ ಆಗಿತ್ತು. ಏನಾಯ್ತು ದೇವ್ರೆ? ಆದರೆ ಅವಳು ಮೌನವಾಗಿ ಉಳಿದಳು. ರಮೇಶನಿಗೆ ಒಂದು ಮಾತನ್ನು ಸಹ ಹಿಂತಿರುಗಿ ಹೇಳಲಿಲ್ಲ. ಒಂದು ರಾತ್ರಿ ಲಕ್ಷ್ಮಿಗೆ ತೀವ್ರ ಜ್ವರ ಬಂತು. ಆದರೂ ಲಕ್ಷ್ಮಿ ರಿಸ್ಟ್ ಮಾಡುವ ಹಾಗಿಲ್ಲ, ಏಕೆಂದರೆ ಅವರ ಮನೆಯ ಆದಾಯವೇ ಲಕ್ಷ್ಮಿ ಕೆಲಸದ ಮೇಲೆ ನಿಂತಿದೆ. ಲಕ್ಷ್ಮಿ ಕೆಲಸಕ್ಕೆ ಹೋಗದಿದ್ದರೆ ಊಟ ಇಲ್ಲ, ಮಗ ಹಸಿವಿನಿಂದ ಇರಬೇಕು. ಇವತ್ತು ನಾನು ಕೆಲಸಕ್ಕೆ ಹೋಗದಿದ್ದರೆ ನನ್ನ ಮಗ ಉಪವಾಸ ಇರಬೇಕಾಗುತ್ತದೆ. ಅವನಿಗೆ ಮೊದಲೇ ಹಸಿವನ್ನು ತಡೆಯಲಾಗುವುದಿಲ್ಲ, ಮತ್ತೆ ಮಾಲೀಕರು ಕೆಲಸಕ್ಕೆ ಸೇರಿಸುವುದಿಲ್ಲ. ಮಗನ ಹಸಿವಿನ ಮುಂದೆ ತನ್ನ ನೋವು ತನಗೆ ಅರಿವಾಗಲಿಲ್ಲ. ರಮೇಶ್ ಆ ದಿನ ಮೊದಲ ಬಾರಿಗೆ ತನ್ನ ತಾಯಿಯ ದನಿದ ಮುಖವನ್ನು ಗಮನಿಸಿದ. ನನ್ನ ತಾಯಿ ಕಷ್ಟಪಟ್ಟು ಕೆಲಸಕ್ಕೆ ಹೋಗುವುದನ್ನು ಕಂಡಾಗ ಅವನ ಮನಸ್ಸಿನಲ್ಲಿ ಏನೋ ಕವಿದಿತ್ತು. ಮನಸ್ಸು ಏನೋ ಒಂಥರ ಭಾವನಾತ್ಮಕವಾಯಿತು. ನೀನು ದಿನೇ ದಿನೇ ಇತರ ಲೇಟಾಗಿ ಬಂದರೆ ನಾನು ನಿನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ. ಅಯ್ಯೋ ಇಲ್ಲ ದನಿ, ಸ್ವಲ್ಪ ಜ್ವರ ಇದೆ, ಅದಕ್ಕೆ ಬರುವುದು ಲೇಟ್ ಆಯ್ತು, ಕ್ಷಮಿಸಿ. ನಿನಗೆ ಜ್ವರ ಬಂದರೆ ನಾನು ಏನು ಮಾಡಲಿ? ನನ್ನ ಮನೆ ಕೆಲಸ ಮಾಡಿ, ನೀನು ಎಲ್ಲಾದರೂ ಹೋಗು, ಏನಾದರೂ ಮಾಡು. ನಾಳೆಯಿಂದ ಬೇಗ ಬರುತ್ತೇನೆ ದನಿ. ನಾಳೆಯಿಂದ ಬೇಗ ಬೇಗ ಬಾ. ಈ ಥರ ಮಾಡುವುದಾದರೆ ನೀನು ಬರಬೇಡ. ನನ್ನ ಮಗನು ಶಾಲೆಗೆ ಸ್ವಲ್ಪ ಹಣ ಬೇಕಿತ್ತು. ಸರಿ, ಹೋಗುವಾಗ ನೋಡೋಣ. ಈಗ ಹೋಗಿ ಕೆಲಸ ಮಾಡು ಮೊದಲು. ಸರಿ ದನಿ, ಕೆಲಸ ಮಾಡುತ್ತೇನೆ. ಇಲ್ಲ ದನಿ, ಇನ್ನು ಮುಂದೆ ಬೇಗ ಬರುತ್ತೇನೆ. ಅವನು ಶಾಲೆಗೆ ಹೋಗುವಾಗ ತನ್ನ ಸ್ನೇಹಿತ ಸತೀಶನ ಮನೆಗೆ ಹೋದ. ಅಲ್ಲಿ ಸತೀಶನ ತಾಯಿ ಅವಳಿಗೆ ಪ್ರೀತಿ ತುಂಬಿ ಊಟ ಕೊಟ್ಟಳು. ಇದನ್ನು ನೋಡಿದ ರಮೇಶನಿಗೆ ತನ್ನ ತಾಯಿ ನೆನಪಾಯಿತು. ಜೋರ ಇದ್ದರೂ ನನಗಾಗಿ ಊಟ ತಯಾರು ಮಾಡಿದಳು, ನನಗಾಗಿ ಕೆಲಸಕ್ಕೆ ಹೋದಳು. ನಾನು ನನ್ನ ತಾಯಿಗೆ ಎಷ್ಟು ನೋವನ್ನುಂಟು ಮಾಡಿದೆ ಎಂದು ಮನಸ್ಸಿನಲ್ಲಿ ಯೋಚಿಸಿದ. ಶಾಲೆ ಮುಗಿಸಿ ಸಂಜೆ ಮನೆಗೆ ಬಂದು ನೋಡಿದಾಗ ಲಕ್ಷ್ಮಿ ಅಸ್ವಸ್ಥವಾಗಿ ಮಲಗಿದ್ದಳು. ಏನಾಯ್ತು ಅಮ್ಮ? ಸ್ವಲ್ಪ ಜ್ವರ ಅಲ್ಪ. ಸ್ವಲ್ಪನಾ ಅಮ್ಮ? ನೋವಿಲ್ಲಿ ಬೆಂಕಿಯಾಗಿದೆ ಮೈಯೆಲ್ಲ. ನಡೆ, ಮೊದಲು ಆಸ್ಪತ್ರೆಗೆ ಹೋಗೋಣ. ಜ್ವರ ಅಷ್ಟೇ, ಬೇಡ ಮಗ. ಸ್ವಲ್ಪ ಹೊತ್ತು ಮಲಗಿದ್ದರೆ ಬೆಳಗ್ಗೆ ಅನ್ನುವಷ್ಟೊತ್ತಿಗೆ ಕಡಿಮೆ ಆಗಿರುತ್ತದೆ. ರಮೇಶ್ ತನ್ನ ತಾಯಿಯನ್ನುವನ್ನು ನೋಡಲಾರದೆ ಓಡಿ ಹೋಗಿ ಔಷಧಿ ತಂದು ಮೊದಲ ಬಾರಿ ತನ್ನ ತಾಯಿಗೆ ನೀರನ್ನು ಕೊಟ್ಟನು. ಅಮ್ಮ, ಕ್ಷಮಿಸು, ನಾನು ತಪ್ಪು ಮಾಡಿದೆ. ನಿನ್ನ ಕಷ್ಟಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಗೊತ್ತಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ನೀನು ಚೆನ್ನಾಗಿ ಓದುವುದು ಅಂತ ನನಗೆ ಬುದ್ಧಿ ಮಾತು ಹೇಳಿದೆ.
ಆದರೆ ನಾನು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ. ಆಗ ಲಕ್ಷ್ಮಿ ನಗುತ್ತಾ ಪ್ರೀತಿಯಿಂದ ಮಗನಿಗೆ ಹೇಳಿದಳು. ಅಯ್ಯೋ ನನ್ ಕಂದ, ನೀನು ಓದಿ ಒಬ್ಬ ದೊಡ್ಡ ಅಧಿಕಾರಿಯಾಗಬೇಕು ಹಾಗೂ ಬಡವರಿಗೆ ಸಹಾಯ ಮಾಡಬೇಕು, ಒಳ್ಳೆಯ ಮನುಷ್ಯನಾಗಬೇಕು. ಇದೇ ನನ್ನ ಆಸೆ. ನೀನು ಹುಷಾರಾಗುವವರೆಗೂ ಮನೆ ಕೆಲಸ ಇಲ್ಲ, ನಾನೇ ಮಾಡುತ್ತೇನೆ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲು ನನ್ನ ಕಣ್ಣಿಂದ ಆಗುತ್ತಿಲ್ಲಮ್ಮ. ಆ ದಿನದಿಂದ ರಮೇಶ್ ಸಂಪೂರ್ಣವಾಗಿ ಬದಲಾದ. ಅವನು ಪ್ರತಿದಿನ ಶ್ರದ್ಧೆಯಿಂದ ಓದಲು ಶುರು ಮಾಡಿದ. ತಾಯಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿದ. ಕಾಲಕ್ರಮೇಣವನ್ನು ಶಾಲೆಯಲ್ಲಿ ಚೆನ್ನಾಗಿ ಓದಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಎಲ್ಲರ ಮೆಚ್ಚುಗೆಯನ್ನು ಸಹ ಗಳಿಸಿದ. ವರ್ಷಗಳು ಕಳೆದಂತೆ ರಮೇಶ್ ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ದನ್ನು ನೋಡಿ ತನ್ನ ತಾಯಿಗೆ ತುಂಬಾ ಸಂತೋಷವಾಯಿತು. ಅಮ್ಮ, ನೋಡೀಗ ನಿನ್ನ ಮಗ ದೊಡ್ಡ ಅಧಿಕಾರಿ. ಅಂತೂ ದೇವರು ದೊಡ್ಡವನು. ನನ್ನ ಮಗ ಅಧಿಕಾರಿಯಾಗಿ ಬೆಳೆದು ನಿಂತಿದ್ದಾನೆ. ಇದು ನನ್ನ ಯಶಸ್ಸು ಎಲ್ಲಮ್ಮ, ನಿನ್ನ ತ್ಯಾಗದ ಫಲ. ಅಮ್ಮ, ತೆಗೆದುಕೋ. ಇದು ನನ್ನ ಮೊದಲ ಸಂಬಳದಲ್ಲಿ ತೆಗೆದುಕೊಂಡ ನನ್ನ ಮೊದಲ ಸಂಬಳದಿಂದ ತನ್ನ ತಾಯಿಗೆ ಒಂದು ಹೊಸ ರೇಷ್ಮೆ ಸೀರೆಯನ್ನು ಸಹ ತಗೊಂಡು ಬಂದ. ಇದನ್ನು ನೋಡಿದ ಲಕ್ಷ್ಮಿಗೆ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಮಿನುಗಿತು. ನನಗೆ ತುಂಬಾ ಖುಷಿಯಾಗುತ್ತಿದೆ ರಮೇಶ್. ನಿಮ್ಮಪ್ಪನ ಕನಸು ಸಹ ನನಸಾಯಿತು. ದ ಮ್ಯಾರಲ್ ಆಫ್ ದ ಸ್ಟೋರಿ: ತಾಯಿಯ ಪ್ರೀತಿ ಮತ್ತು ತ್ಯಾಗದ ಬೆಲೆ ಅಳೆಯಲು ಸಾಧ್ಯವಿಲ್ಲ. ತಾಯಿ ಮಾತುಗಳನ್ನು ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ದೀಪದಂತೆ.